ಸ್ನೇಹಿತರೆ ನಮಸ್ಕಾರ. ಇದು ಬಹುಶಃ ಯಾರು ಕೂಡ ಕಲ್ಪನೆ ಮಾಡ್ಕೊಳ್ಳೋದಕ್ಕಾಗದೇ ಇರುವಂತಹ ಒಂದು ವಿಚಾರ. ಏನು ಹೇಳಿ, ಮಚ್ಚು ತೋರಿಸಿ ರೀಲ್ಸ್ ಮಾಡಿದಂತಹ ಕೇಸ್ನಲ್ಲಿ ಬಿಗ್ ಬಾಸ್ನ ಮಾಜಿ ಸ್ಪರ್ಧಿಗಳಾದಂಥ ರಜತ್ ಕಿಶನ್ ಮತ್ತು ವಿನಯ್ ಗೌಡ ಜೈಲುವರೆಗೆ ಪರಪ್ಪನ ಅಗ್ರಹಾರದವರೆಗೆ ಹೋಗಿ ಬಂದಿದ್ದಾರೆ. ಇಂಥದ್ದೊಂದು ಎಡವಟ್ಟನ್ನು ಮಾಡಿಕೊಂಡು ಜೈಲಿನವರೆಗೆ ಹೋಗಿದ್ದು ಇಂತಹ ಸೆಲೆಬ್ರಿಟಿಗಳು ಇದೇ ಮೊದಲು ಅಂತಲೂ ಕೂಡ ಹೇಳ್ಬೋದು. ಹೇಳೋದಕ್ಕೆ ನೋಡೋದಕ್ಕೆ ಚಿಕ್ಕ ವಿಚಾರ, ಆದರೆ ಇದರಿಂದ ಆದಂತಹ ಪರಿಣಾಮ ಮತ್ತು ಇದಕ್ಕೆ ಪೊಲೀಸರು ತೆಗೆದುಕೊಂಡಂಥ ಕ್ರಮ ಬಹುಶಃ ಯಾರು ಕೂಡ ಇಮ್ಯಾಜಿನ್ ಮಾಡ್ಕೊಳ್ಳದೇ ಇರುವಂಥದ್ದು. ರಜತ್ ಮತ್ತು ಕಿಶನ್ ಗೌಡ ಪರಪ್ಪನ ಅಗ್ರಹಾರಕ್ಕೆ ಹೋಗಿ ಜೈಲುವಾಸವನ್ನು ಮುಗಿಸಿ ಮೇಲ್ಮೇಲೆ ಈಗ ಹೊರಗಡೆ ಬಂದಿದ್ದಾರೆ. ಬೇಲ್ ಸಿಕ್ಕಿದ್ದು ಮತ್ತೆ ಈಗ ಹಳೆ ವರ್ಷವನ್ನು ಮತ್ತೆ ಶುರು ಮಾಡ್ತಾರಾ ಅನ್ನುವಂಥ ಪ್ರಶ್ನೆಯೂ ಕೂಡ ಕಾಡ್ತಾ ಇದೆ. ಈ ನಡುವೆ ಈ ಬಗ್ಗೆ ಈಗ ಈ ಇಡೀ ಪ್ರಕರಣದ ಬಗ್ಗೆ ವಿನಯ್ ಹೋದಷ್ಟು ವಿಚಾರಗಳನ್ನು ಲೈವ್ ಬಂದು ಹಂಚಿಕೊಂಡ್ರೆ ರಜತ್ ಇಲ್ಲಿವರೆಗೂ ಕೂಡ ಏನನ್ನು ಕೂಡ ಹೇಳಿಲ್ಲ ಅನ್ನೋದು ನೂರಕ್ಕೆ ಸತ್ಯ. ಈ ನಡುವೆ ಮತ್ತೆ ರಜತ್ಗೆ ಈ ಕೇಸು ಅಂಟಿಕೊಳ್ಳುತ್ತಾ ಮತ್ತಷ್ಟು ಸಂಕಷ್ಟವನ್ನು ಒಡ್ಡುತ್ತಾ ಅನ್ನುವಂಥ ಪ್ರಶ್ನೆ ಕೂಡ ಈಗ ಮೂಡ್ತಾ ಇದೆ. ಅದಕ್ಕೆ ಕಾರಣವಾಗಿರೋದು ಒಂದು ಪ್ರಮುಖವಾದಂಥ ಅಂಶ. ಏನದು ಪ್ರಮುಖವಾದಂಥ ಅಂಶ? ಇದು ಎಲ್ಲಿಗೆ ಹೋಗಿ ತಲುಪಿಸುತ್ತೆ, ಏನಾಗುತ್ತೆ? ಇದು ಈಗಿರುವಂಥ ಇಂಟ್ರೆಸ್ಟಿಂಗ್ ವಿಚಾರ. ಹೌದು, ಒಂದು ಕ್ಲಿಯರಾಗಿ ಇಲ್ಲಿ ಗೊತ್ತಾಗ್ತಿದೆ. ಮೊನ್ನೆ ರಜತ್ ಮತ್ತು ಕಿಶನ್ ಮಾಡಿದ್ದು ಅಕ್ಷಮ್ಯ ಅಪರಾಧ. ಯಾವುದೇ ಕಾರಣಕ್ಕೂ ಕೂಡ ಕ್ಷಮಿಸೋಕ್ಕೆ ಸಾಧ್ಯವಿರದಂತಹ ತಪ್ಪು ಅನ್ನೋದರಲ್ಲಿ ಡೌಟ್ ಇಲ್ಲ. ಇದ್ರ ಜೊತೆಗೆ ಮತ್ತೊಂದು ವಿಚಾರ ಏನಂತ ಹೇಳಿದ್ರೆ, ಈಗ ಸರಿ ಆಯಿತು, ಯಾರೋ ರಜತ್ತು ವಿನಯ್ ಇಬ್ಬರು ಕೂಡ ತಪ್ಪು ಮಾಡಿದ್ರು, ಜೈಲಿಗೆ ಹೋದರು, ಜೈಲಿಂದ ಬೇಲ್ ಪಡ್ಕೊಂಡು ಹೊರಗಡೆ ಬಂದರು, ಎಲ್ಲದೂ ಕೂಡ ಕರೆಕ್ಟು. ಈಗ ಮತ್ತೊಂದು ವಿಚಾರವನ್ನು ಕೂಡ ಚರ್ಚೆ ಆಗ್ತಿದೆ. ಅದೇನಂತ ಹೇಳಿದ್ರೆ, ರಜತ್ಗೆ ಮತ್ತೆ ಪೊಲೀಸರು ಶಾಕ್ ಕೊಡೋದಕ್ಕೆ ತೀರ್ಮಾನ ಮಾಡಿದ್ದಾರೆ ಅಂತೇಳಿ. ಏನದು? ಅದು ಸಾಧ್ಯನಾ? ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನಾನು ಈಗಾಗಲೇ ಹೇಳಿದಂತೆ ಮಾಡಬಾರ್ದ ರೀಲ್ಸನ್ನು ಮಾಡಿದಂಥ ಕಾರಣಕ್ಕೋಸ್ಕರ ರಜತ್ ಮತ್ತು ವಿನಯ್ ಗೌಡ ಈಗ ಜೈಲಿನವರೆಗೆ ಹೋಗಿ ಬೇಲ್ ಮೇಲೆ ಹೊರಗಡೆ ಬಂದಿದ್ದಾರೆ. ಹೊರಗಡೆ ಬರ್ತಾ ಇದ್ದಂತೆ ರಜತ್ಗೆ ಈಗ ಮತ್ತೊಂದು ಶಾಕ್ ಕೂಡ ಎದುರಾಗಿದೆ. ಈ ಶಾಕು ಕೊಡೋದಕ್ಕೆ ಮುಂದಾಗಿರೋದು ಸ್ವತಃ ಪೊಲೀಸರು ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಬಿಗ್ ಬಾಸ್ ಸೀಸನ್ 11 ಸ್ಪರ್ಧಿಯಾಗಿದ್ದಂಥ ರಜತ್ ಕಿಶನ್ ಸದ್ಯ ಗರ್ಲ್ಸ್ ವರ್ಸಸ್ ಬಾಯ್ಸ್ ರಿಯಾಲಿಟಿ ಶೋನಲ್ಲಿ ಮಿಂಚ್ತಾ ಇದ್ದಾರೆ. ವಿನಯ್ ಗೌಡ ಕೂಡ ಬಿಗ್ ಬಾಸ್ನಿಂದ ಫೇಮಸ್ ಆಗಿದ್ದಾರೆ. ಇಬ್ಬರು ಕೂಡ ಇತ್ತೀಚೆಗೆ ಮಚ್ಚು ಹಿಡಿದು ರೀಲ್ಸನ್ನು ಮಾಡಿದರು. ಆದರೆ ವೆಪನ್ ಪ್ರದರ್ಶಿಸಿದಂಥ ಆರೋಪದ ಮೇರೆಗೆ ಇಬ್ಬರನ್ನು ಕೂಡ ಅರೆಸ್ಟ್ ಮಾಡಲಾಗಿತ್ತು. ಶಸ್ತ್ರಾಸ್ತ್ರ ಕಾಯ್ದೆ ಅಡಿಯಲ್ಲಿ ಕೇಸ್ ದಾಖಲಾಗಿ ಅರೆಸ್ಟ್ ಕೂಡ ಮಾಡಲಾಗಿತ್ತು. ಶನಿವಾರವಷ್ಟೇ ಪರಪ್ಪನ ಅಗ್ರಹಾರ ಜೈಲಿಂದ ಇಬ್ಬರು ಕೂಡ ರಿಲೀಸ್ ಆಗಿದ್ದರು. ಆಗಲೇ ರಜತ್ಗೆ ಪೊಲೀಸರು ಮತ್ತೆ ಶಾಕ್ ಕೊಡೋದಕ್ಕೆ ಮುಂದಾಗಿದ್ದಾರೆ. ಶನಿವಾರ ಅಷ್ಟೇ ಹೊರಗಡೆ ಬಂದಿರುವಂಥ ರಜತ್ಗೆ ಮತ್ತೆ ಶಾಕ್ ಕೊಡೋದಕ್ಕೆ ಈಗ ಮುಂದಾಗಿದ್ದಾರೆ. ವರದಿಗಳ ಪ್ರಕಾರ ಈ ರಜತ್ ಪೂರ್ವಾಪರದ ಬಗ್ಗೆ ಪೊಲೀಸರು ಇದೀಗ ಹದ್ದಿನ ಕಣ್ಣನ್ನು ಇಟ್ಟಿದ್ದಾರೆ. ರಜತ್ ವಿರುದ್ಧ ಅಪರಾಧ ಹಿನ್ನೆಲೆ ಇದ್ದರೆ ಸದ್ಯದಲ್ಲೇ ರೌಡಿ ಶೀಟರ್ಗಳ ಪಟ್ಟಿಯನ್ನು ಕೂಡ ತೆಗೆಯುವಂತಹ ಸಾಧ್ಯತೆ ಇದೆ ಅನ್ನುವಂತಹ ವಿಚಾರ ಗೊತ್ತಾಗಿದೆ. ರೌಡಿ ಶೀಟ್ ತೆರೆಯುವುದಕ್ಕೆ ಪೊಲೀಸರು ಈಗ ಸಾಕಷ್ಟು ತಯಾರಿಗಳನ್ನು ನಡೆಸ್ತಾ ಇದ್ದಾರೆ. ಬಸವೇಶ್ವರನಗರ ಪೊಲೀಸರು ರಜತ್ ವಿರುದ್ಧ ರೌಡಿ ಶೀಟರ್ ಯಾಕೆ ಓಪನ್ ಮಾಡಬಾರ್ದು ಅನ್ನುವಂಥ ಚಿಂತನೆಯಲ್ಲಿ ಇದ್ದಾರೆ ಅನ್ನೋದು ಗೊತ್ತಾಗಿದೆ. ಒಂದು ರಜತ್ ಮ್ಯಾನರಿಸಮ್, ಒಂದು ರಜತ್ ವರ್ತನೆ ಮಾಡುವಂಥ ರೀತಿ, ಒಂದು ರಜತ್ ವಿವಾದಗಳನ್ನು ಮೈ ಮೇಲೆ ಹೇಳ್ಕೊಳ್ಳುವಂಥ ರೀತಿ ಮತ್ತು ಬಳಸಬಾರ್ದಾಗಿರುವಂಥ ಪದಗಳನ್ನು ಕೂಡ ಬಳಸುವಂಥದ್ದು, ಎಲ್ಲ ಕಾರಣಗಳಿಂದಲೂ ಕೂಡ ಪೊಲೀಸರು ಕಠಿಣವಾದಂಥ ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ಮುಂದಾಗಿದ್ದಾರೆ. ರೀಲ್ಸ್ ಕೇಸ್ ವಿಚಾರವಾಗಿ ರಜತ್ ಅವರ ವರ್ತನೆ ಮೇಲೆ ಪೊಲೀಸರು ಕಣ್ಣಿಟ್ಟಿದ್ದಾರೆ. ಹಾಗಾಗಿ ರಜತ್ ಅವರ ಹಿನ್ನೆಲೆ ಏನು ಅಂತ ಹೇಳಿಬಿಟ್ಟು ಪೊಲೀಸರು ಮಾಹಿತಿಯನ್ನು ಕಲೆ ಹಾಕ್ತಿದ್ದಾರೆ. ರಜತ್ ಅವರ ಚಲನವಲನ ಸೇರಿದಂತೆ ಅಪರಾಧ ಹಿನ್ನೆಲೆ ಏನಾದರೂ ಇದೆಯಾ ಅದರ ಮಾಹಿತಿ ಕೂಡ ಸಂಗ್ರಹಿಸ್ತಿದ್ದಾರೆ. ಒಂದು ವೇಳೆ ರಜತ್ ಅವರಿಗೆ ಅಪರಾಧದ ಹಿನ್ನೆಲೆ ಕಂಡು ಬಂದರೆ ಅವರ ವಿರುದ್ಧ ರೌಡಿ ಶೀಟ್ ತೆರೆಯೋದಕ್ಕೆ ಚಿಂತನೆಯನ್ನು ಕೂಡ ನಡೆಸಿದ್ದಾರೆ. ಶೀಘ್ರದಲ್ಲೇ ರೌಡಿ ಶೀಟರ್ ಆಗುವಂಥ ಸಾಧ್ಯತೆಯೂ ಕೂಡ ಇದೆ. ಈ ಸಂಬಂಧ ಪೊಲೀಸರು ರಜತ್ಗೆ ನೋಟಿಸ್ ಕೂಡ ಕೊಡಲಿದ್ದಾರೆ ಅನ್ನುವಂತಹ ವಿಚಾರ ಗೊತ್ತಾಗ್ತಿದೆ. ಯಾಕೆ ನಿಮಗೆ ರೌಡಿ ಶೀಟರನ್ನು ಓಪನ್ ಮಾಡಬಾರ್ದು ಅನ್ನುವಂಥ ನೋಟಿಸನ್ನು ಕೂಡ ಕೊಡಲಿದ್ದಾರೆ. ಹಾಗೆಯೇ ಈ ರೌಡಿ ಶೀಟರ್ ಅಂತೇಳಿ ಹೇಳಿದ ತಕ್ಷಣ ಒಂದಷ್ಟು ವಿಚಾರಗಳು ಚರ್ಚೆಗೆ ಬರ್ತವೆ. ರೌಡಿ ಶೀಟರ್ ತೆರೆಯೋದಕ್ಕೆ ಒಂದಷ್ಟು ಮಾನದಂಡಗಳಿದ್ದಾವೆ. ಆ ಮಾನದಂಡಗಳನ್ನು ಒಬ್ಬ ವ್ಯಕ್ತಿ ಪಾಲಿಸ್ತಿಲ್ಲ ಅಥವಾ ಈಗ ಈ ತಪ್ಪುಗಳನ್ನು ಮಾಡಿದರೆ ರೌಡಿ ಶೀಟರ್ ತೆರೀಬಹುದು ಅಂತ ಹೇಳ್ಬಿಟ್ಟು ಕೋರ್ಟ್ ನಿರ್ದೇಶನ ಇದೆ. ಇದು ಏನು ನಿರ್ದೇಶನ ಇದೆ? ಆ ನಿರ್ದೇಶನದ ಪ್ರಕಾರ ರಜತ್ ಇಲ್ಲಿ ಏನಾದರೂ ನಡ್ಕೊಳ್ತಾ ಇದ್ದಾನ? ಹೀಗೆ ಸಾಕಷ್ಟು ವಿಚಾರಗಳು ಕೂಡ ಇದ್ದಾವೆ. ಹೌದು, ಈಗ ಒಂದು ಏನು ಈ ರೌಡಿ ಶೀಟ್ ತೆಗೆಯೋದಿದೆಯಲ್ಲ, ರೌಡಿ ಶೀಟ್ ತೆಗೆದ ನಂತರ ಸರಿಯಾಗಿ ಆ ವ್ಯಕ್ತಿಯ ಮೇಲೆ ನಿಗಾವನ್ನು ಪೊಲೀಸರು ಇಟ್ಟಿರ್ತಾರೆ. ಏನೇ ಮಾಡಿದ್ರು ಏನೇ ಆದರೂ ಎಲ್ಲವೂ ಕೂಡ ಕನ್ಸಿಡರ್ ಆಗುತ್ತೆ. ರೌಡಿ ಶೀಟರ್ ತೆರೆಯೋ ಮುನ್ನ ಸಂಬಂಧಿಸಿದಂಥ ವ್ಯಕ್ತಿಗೆ ನೋಟಿಸನ್ನು ಜಾರಿ ಮಾಡಿ ಆ ಬಗ್ಗೆ ಮಾಹಿತಿಯನ್ನು ಕೊಡಬೇಕು. ರೌಡಿ ಶೀಟ್ ಹಾಕದಂತೆ ಮನವಿ ಸಲ್ಲಿಸೋದಕ್ಕೆ ಆ ವ್ಯಕ್ತಿಗೆ ಅವಕಾಶವನ್ನು ಕೂಡ ಕೊಡಬೇಕಾಗ್ತದೆ. ರೌಡಿ ಶೀಟರ್ ಹಾಕುವಾಗ ಸಕಾರಣವನ್ನು ನೀಡಿ ಲಿಖಿತ ಆದೇಶವನ್ನು ಕೊಡಬೇಕಾಗುತ್ತೆ. ಅಪರಾಧ ಪ್ರಕರಣದಿಂದ ಖುಲಾಸೆಯಾದರೂ ಕೂಡ ಗುಪ್ತಚರ ವರದಿ ಮತ್ತು ನಿಖರ ಮಾಹಿತಿ ಹೊಂದಿದ್ರೆ ಪೊಲೀಸರು ರೌಡಿ ಪಟ್ಟಿಯನ್ನು ತೆರೆಯಬಹುದು.
ಜಿಲ್ಲೆಯಲ್ಲಿ ಉಪ ಪೊಲೀಸ್ ವರಿಷ್ಠಾಧಿಕಾರಿ ಮತ್ತು ನಗರದಲ್ಲಿ ಸಹಾಯಕ ಪೊಲೀಸ್ ಆಯುಕ್ತರು ರೌಡಿ ಶೀಟನ್ನು ತೆಗೆಯೋದಕ್ಕೆ ಅಧಿಕೃತ ಲಿಖಿತ ಆದೇಶವನ್ನು ಹೊರಡಿಸಬೇಕಾಗ್ತದೆ. ಪ್ರತಿ ವರ್ಷ ರೌಡಿ ಶೀಟ್ ಮರುಪರಿಶೀಲನೆ ಆಗಬೇಕು. ಆಗಲೂ ಕೂಡ ಸಕಾರಣಗಳೊಂದಿಗೆ ಸಮಗ್ರವಾದಂಥ ಲಿಖಿತ ಆದೇಶವನ್ನು ಹೊರಡಿಸಬೇಕು. ಒಂದು ವೇಳೆ ರೌಡಿ ಶೀಟ್ ತೆರೆದ ನಂತರ ಅದನ್ನು ಪ್ರಶ್ನಿಸಿ ಪೊಲೀಸು ದೂರು ಪ್ರಾಧಿಕಾರಕ್ಕೆ ಮೇಲ್ಮನವಿಗೆ ಅವಕಾಶವನ್ನು ಕೂಡ ಮಾಡಿಕೊಡಬೇಕಾಗ್ತದೆ. ಹೀಗೆ ಇವೆಲ್ಲವನ್ನು ಕೂಡ ಈತ ರಜತ್ ವಿರುದ್ಧ ಚೆಕ್ ಮಾಡಿ ಓಕೆ ರೌಡಿ ಶೀಟ್ ತೆರಿಬಹುದು ಅಂತೇಳಿ ಆತನಿಗೆ ಅನಿಸಿದ್ರೆ, ಅಂದರೆ ಪೊಲೀಸರಿಗೆ ಅನಿಸಿದ್ರೆ ಆತನನ್ನು ರೌಡಿ ಶೀಟ್ ಪಟ್ಟಿಗೆ ಸೇರಿಸಿ ನಂತರ ಡ್ರಿಲ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಹಾಗಾಗಿ ಅಷ್ಟು ಈಸಿ ಅಲ್ಲ ರೌಡಿ ಶೀಟರ್ ಹಾಕೋದು, ರೌಡಿ ಶೀಟ್ ತೆಗೆಯೋದು ಅಷ್ಟು ಈಸಿ ಅಲ್ಲ. ಅದೊಂದು ಲೆಂತಿ ಪ್ರೊಸೆಸ್ಸು. ಆ ರೀತಿಯಾಗಿ ಮಾಡಬೇಕು ಅನ್ನುವಂಥ ಚಿಂತನೆಯಲ್ಲಿ ಬಸವನಗುರದ ಪೊಲೀಸರು ಬಂದಿದ್ದಾರೆ ಅಂತೇಳಿ. ಯಾಕಂತ ಹೇಳಿದ್ರೆ ಈತನ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ಗಳನ್ನು ಚೆಕ್ ಮಾಡುವಂಥದ್ದು ಯಾರ್ದು ರಜತದು. ಎಲ್ಲೆಲ್ಲಿ ಏನೇನು ಗಲಾಟೆ ಮಾಡಿದ್ದಾನೆ, ಏನೇನು ದೊಮ್ಮೆ ಮಾಡಿದ್ದಾನೆ, ಯಾರ್ಯಾರು ಹೊಡೆದಿದ್ದಾನೆ, ಹೊಡೆಯೋದಕ್ಕೆ ಹೋಗಿದ್ದಾನೆ, ಇವೆಲ್ಲ ಪ್ರಕರಣಗಳ ಹಿನ್ನೆಲೆಯನ್ನು ತೆಗೆದುಕೊಳ್ಳೋದು ಮತ್ತು ಬೇರೆ ಬೇರೆ ಸ್ಟೇಷನ್ಗಳಲ್ಲಿ ಈತನ ವಿರುದ್ಧ ದಾಖಲಾಗಿರುವಂಥ ದೂರುಗಳ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋದು ಎಲ್ಲವನ್ನು ಕೂಡ ಮಾಡಿದ ನಂತರ ಒಂದು ಸರಿಯಾದಂಥ ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ಮುಂದಾಗ್ತಾರೆ. ಅಲ್ಲಿವರೆಗೂ ಕೂಡ ಪೊಲೀಸರು ಕೂಡ ಏನು ಕೂಡ ಮಾಡೋಕ್ಕಾಗೋದಿಲ್ಲ. ಅಲ್ಲೂ ಕೂಡ ನೋಡಿ ರೌಡಿ ಶೀಟ್ ತೆರೆಯುವಂಥ ಹಂತದಲ್ಲಿ ಈ ಎಲ್ಲ ದಾಖಲೆಗಳನ್ನು ಸಂಗ್ರಹಿಸಿ ಅದಕ್ಕೆ ಪೂರಕವಾದಂತಹ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ಗಳು ಕೂಡ ಸಿಕ್ತು ಅಂತ ಹೇಳಿದ್ರೆ ಮಾತ್ರ ಪ್ರೂಫ್ಸ್ ಇರಬೇಕಲ್ಲ, ಸುಮ್ಮನೆ ಮಾಡೋಕ್ಕಾಗಲ್ಲ. ಅವೆಲ್ಲವೂ ಕೂಡ ಆದರೆ ರೌಡಿ ಶೀಟ್ ಓಪನ್ ಆಗುತ್ತೆ. ರೌಡಿ ಶೀಟ್ ಓಪನ್ ಆದರೆ ಮತ್ತೆ ಪೊಲೀಸರ ನಿಗಾದಲ್ಲೇ ಇರಬೇಕಾಗ್ತದೆ. ಎಲ್ಲಿಗೆ ಹೋಗೋದಾದರೂ ಏನೇ ಮಾಡೋದಾದರೂ ಅದರಲ್ಲೂ ಕೂಡ ಕೆಲವೊಂದಷ್ಟು ಸೂಕ್ಷ್ಮ ದಿನಗಳು ಬಂದಾಗ ಅವರಿಗೆ ಪೆರೇಡನ್ನು ನಡೆಸೋದು, ಎಚ್ಚರಿಕೆಯನ್ನು ಕೊಡೋದು ಇವೆಲ್ಲವನ್ನು ಕೂಡ ಪೊಲೀಸರು ಮಾಡಲಿದ್ದಾರೆ. ಒಟ್ಟಿನಲ್ಲಿ ರಜತ್ ರೌಡಿ ಶೀಟ್ ಓಪನ್ ಮಾಡೋದಕ್ಕೆ ಅಥವಾ ರಜತ್ ವಿರುದ್ಧ ರೌಡಿ ಶೀಟ್ ಓಪನ್ ಮಾಡೋದಕ್ಕೆ ಪೊಲೀಸರು ತೀರ್ಮಾನಿಸಿರೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನಿಮ್ಮ ಪ್ರಕಾರ ರಜತ್ ರೌಡಿ ಶೀಟ್ಗೆ ಅರ್ಹವಾದಂಥ ವ್ಯಕ್ತಿ ಅಂತೇಳಿ ಅನಿಸುತ್ತಾ? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.